ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಂದರೆ ನಿಮಗೆ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಳ್ಳೋಣ. ಅದಕ್ಕೆ ಇವತ್ತು 6 ಗಂಟೆಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ಬಟ್ಟೆ ವಾಶ್ ಮಾಡಿ ನಂತರ ಟೀ ಕುಡಿದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಬೆಂಡೆಕಾಯಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಅದನ್ನು ಕಾಟನಿಂದ ನೀಟಾಗಿ ಒರೆಸ್ಕೊಂಡೆ, ಅದರಲ್ಲಿ ಹುಳು ಏನಾದರೂ ಇರುತ್ತೆ ಅಂತ ಹೇಳಿ ಇದೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಅದರಲ್ಲೂ ನೋಡಿ ಕಟ್ ಮಾಡ್ಕೊಬೇಕು, ಯಾಕೆಂದರೆ ಅದರಲ್ಲಿ ಹುಳುಗಳಿರುತ್ತೆ. ಇದೆಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋ ಥರ ಹುರ್ಕೊಬೇಕು. ಇವಾಗ ನೀವು ಅರ್ಧ ಕೆಜಿ ಬೆಂಡೆಕಾಯಿ ತೊಗೊಂಡ್ರೆ ಅದು 1/4 ಕೆಜಿ ಆಗೋವರೆಗೂ ಈಗ ನೀಟಾಗಿ ಈ ಥರ ಹುರ್ಕೊಬೇಕು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಚಕ್ಕೆ, 4 ಲವಂಗ, 1 ಬೆಳ್ಳುಳ್ಳಿ, 4 ಈರುಳ್ಳಿ, 4 ಟೊಮೊಟೊ, ಕಡಲೆ, ಗಸಗಸೆ, ಕಾಯಿ, ಧನಿಯಾ ಪುಡಿ, ಖಾರದ ಪುಡಿ, ಇಷ್ಟು ಬೇಕಾಗಿರೋದು. ಇದಕ್ಕೆ ನಾನು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಶುಂಠಿ, ಇದಿಷ್ಟನ್ನು ಮಿಕ್ಸಿ ಮಾಡಿ ಎತ್ತಿಟ್ಕೊತೀನಿ. ಇದೇ ಜಾರ್ಗೆ ಮತ್ತೆ ಟೊಮೊಟೊ, ಕಡಲೆ, ಗಸಗಸೆ, ಕಾಯಿ ಹಾಕೊಂಡು ರುಬ್ಬಿಟ್ಕೊತೀನಿ. ಒಂದು ಬೌಲ್ಗೆ ಒಂದು ಇಡೀ ಆಗೋವಷ್ಟು ಹುಣಸೆಹಣ್ಣು ರಸ ಬೇಕು. ಅದಕ್ಕೆ ಇದನ್ನು ನೆನೆ ಹಾಕಿಟ್ಕೊತೀನಿ. ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆಗೇ ನೆನೆ ಹಾಕಿಟ್ಕೋಬೇಕು. ಇದು ನೆನೀತಾ ಇರಲಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ಇದಕ್ಕಾದಮೇಲೆ ಸಾಸಿವೆ, ಇದಾದಮೇಲೆ ಕರಿಬೇವು ಸೊಪ್ಪು ಹಾಕಬೇಕು. ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಇದು ಎಣ್ಣೆಲಿ ನೀಟಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಇದಾದಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಚೆನ್ನಾಗಿ ಹುರ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಇದಾದಮೇಲೆ ನಾವು ಟೊಮೊಟೊ, ಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಬೇಕು. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ ಸೇರಿಸ್ಬೇಕು. ಅದನ್ನು ಹಾಕಿ ಆದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿದುಬಿಡುತ್ತೆ. ಅದಕ್ಕೆ ಹುಣಸೆ ನಂತರ ಇದಕ್ಕೆ ನಾವು ನೆನೆಸಿಟ್ಕೊಂಡಿದ್ದಂಥ ಹುಣಸೆ ರಸ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಇನ್ನೊಂದು ಟಿಪ್ಸು ನಿಮ್ಗೆ ಏನಂದರೆ ಕುಕ್ಕರು ಮೇಲೆ ಏರ್ಔಟ್ ಆಗುತ್ತೆ ಅಂತಂದರೆ ಈ ಥರ ಬೌಲ್ ಇಟ್ಬಿಟ್ಟು ನೀವು ನಿಬ್ ಕ್ಲೋಸ್ ಮಾಡಿ, ಅವಾಗೇನು ಹಿಂಗೆ ಸೋರೋದು ಎಲ್ಲ ಆಗಲ್ಲ, ನೀಟಾಗಿರುತ್ತೆ. ಇವಾಗ ಬಿಸಿ ಬಿಸಿಯಾಗಿರೋ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವತ್ತು ನಾನು ಅಡುಗೆ ಮತ್ತು ಕೆಲಸ ಜಾಸ್ತಿ ಇರೋದ್ರಿಂದ ನಾನು ನನ್ನ ಮಗನ ರೆಡಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಮನೆಯವರೇ ರೆಡಿ ಮಾಡ್ತಾಯಿದ್ರು. ಅವನಿಗೆ ಮುದ್ದೆ ಮಾಡಿಕೊಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅನ್ನ ಮಾಡಿದ್ದೆ. ಅನ್ನ ಸಾಂಬಾರು ತಿಂದ ಅವನು. ಚೆನ್ನಾಗಿದೆ ಅಂತ ಅಂದ. ಅವನಿಗೆ ಫೇವ್ರೆಟ್ ಅದು ಬೆಂಡೆಕಾಯಿ ಸಾಂಬಾರು ಅಂದರೆ ಅವನಿಗೆ ಫೇವ್ರೆಟ್ಟು. ಬರೀ ಅದನ್ನೇ ಬೆಂಡೆಕಾಯಿನೇ ತಿಂದಾಕ್ಬಿಡ್ತಾನೆ. ನಾನು ಇವಾಗ ಒಂದು ಪಾತ್ರೆಗೆ ನೀರಿಟ್ಬಿಟ್ಟು ಒಂದು ಅಕ್ಕಿ ನುಚ್ಚಾಕಿ ಬೇಯಿಸೋಕೆ ಇಟ್ಟಿದ್ದೀನಿ. ಇದಾದಮೇಲೆ ಮುದ್ದೆ ಎಲ್ಲ ನೀಟಾಗಿ ಕುದಿ ಹಾಕಿ ರೆಡಿ ಮಾಡ್ಕೊಂಡೆ. ನಮ್ಮ ಕಡೆ ಇದನ್ನು ಕವರ್ಗೋಲು ಅಂತೀವಿ. ಇದರಿಂದ ಸಹಾಯದಿಂದನೇ ನಾವು ಮುದ್ದೆ ಮಾಡೋದು. ಮುದ್ದೆ ಎಲ್ಲ ರೆಡಿ ಆಯಿತು. ಈಗ ನಾನು ಮುದ್ದೆ ಕಟ್ಕೊತಾ ಇದ್ದೀನಿ. ಮುದ್ದೆ ತೋಳಿಸೋದು ಅಂತ ಹೇಳ್ತೀವಿ. ಒಂದು ಕಡೆ ಒಂದು ಥರ ಹೇಳ್ತಾರೆ. ನಮ್ಮ ಕಡೆ ಮುದ್ದೆ ಕಟ್ಟೋದು ಅಂತೀವಿ. ಇದು ಕಟ್ಟೆ ಆದಮೇಲೆ ನನ್ನ ಮಗ ಅವನು ತಿಂಡಿ ಆಗೋಯ್ತಲ್ಲ, ಅವನದು ಗುಡ್ ಹ್ಯಾಬಿಟ್ ಏನಂದರೆ ಅವ್ನು ಬಂದು ಆಶೀರ್ವಾದ ತೊಗೊಂಡು ಹೋಗಬೇಕು. ನಾನು ಇನ್ನೂ ಮುದ್ದೆ ಮಾಡ್ತಾಯಿದ್ದೀನಿ, ಆಮೇಲೆ ಬರುವಂತೆ ಹೋಗು ಅಂತ ಕಳಿಸ್ದೆ ಅವನಿಗೆ. ನಾನು ಮುದ್ದೆ ರೆಡಿ ಮಾಡಿಕೊಂಡು ಒಂದು ತಟ್ಟೆಗೆ ಸಾಂಬಾರು ಎಲ್ಲ ಹಾಕ್ಕೊಂಡಿದ್ದೆ ಆಗಲೇ. ನಮ್ಮ ಮನೆಯವ್ರಿಗೆ ತಗೊಂಡೋಗಿ ಕೊಟ್ಟೆ. ಅವರು ಕೂಡ ತಿಂದ್ಬಿಟ್ಟು ಟೇಸ್ಟ್ ಸೂಪರಾಗೈತೆ ಅಂತ ಹೇಳಿದ್ರು. ನಾನು ಅಷ್ಟೊತ್ತಿಗೆ ಹೋಗ್ಬಿಟ್ಟು ನಾನು ರೆಡಿಯಾಗಿ ಬಂದೆ. ನಾನು ಮುದ್ದೆ, ಸಾಂಬಾರು, ಸ್ವಲ್ಪ ರೈಸ್ ಇಟ್ಕೊಂಡಿದ್ದೆ. ನಾನು ತಿಂದು ನೋಡಿದೆ. ಸಾಂಬಾರಂತೂ ಸಖತ್ತಾಗಿತ್ತು. ನಾನು ಬಾಕ್ಸ್ ಕೂಡ ತೊಗೊಂಡೋಗ್ತೀನಿ. ಬಾಕ್ಸು ನಮ್ಮ ಮನೆಯವ್ರಿಗೂ ನನಗೂ ಇಬ್ಬರಿಗೂ ನಾವು ಬಾಕ್ಸ್ ರೆಡಿ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ಹೊರಟೆ. ಡ್ಯೂಟಿಗೆ ಟೈಮ್ ಆಗಿತ್ತು ನಮ್ಮ ಮನೆಯವ್ರಿಗೂ ಕೂಡ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.